ಸುಮ ತಯಾರಲ್ಲ? ಆತೆ ರೆಡಿ ಆಗ್ತಾ ಇದ್ದಾಳೆ. ಎಲ್ರೂ ಅದೇಟ್ ಖುಷಿ ಪಡ್ತಿರೋ ಪಡಿ. ಹೆಣ್ಣು ನೋಡೋ ಶಾಸ್ತ್ರ ಆಗ್ಬೋದು, ಆದ್ರೆ ತಾಳಿ ಕಟ್ಟೋ ಶಾಸ್ತ್ರ ಆಗಕ್ಕಿಲ್ಲ. ಸಚಿನ್ ಮನೆಯವರು ಬರೋ ಹೊತ್ತಾಯ್ತು, ಈ ಗೌರಮ್ಮನ ಇನ್ನು ಬರ್ನಿಲ್ವಲ್ಲ? ನಾನು ಬಂದೆ ಪುಟ್ಟಕ್ಕ. ನೀವು ಬರ್ತೀರಾ ಇಲ್ವೋ ಅಂತ ಪುಟ್ಟಮ್ಮಗೆ ಚಿಂತೆ ಆಗ್ಬಿಟ್ಟಿತ್ತು. ಏಳದ್ಮೇಲೆ ಬರ್ದೇ ಇರ್ತೀನ ಗೋಪಾಲಣ್ಣ. ಎಲ್ಲಿ ನಮ್ಮ ಹುಡುಗಿ? ಅವಳು ನಿಮ್ಮ ಹುಡುಗಿ ಅಲ್ಲ, ಸಚಿನ್ ಹುಡುಗಿ. ಗೊತ್ತು ಕಣವ, ಸುಮ್ಕೆ ಬಾಯಿ ಮಾತ್ಕಂಗಂದೆ. ಸುಮ್ಕೆ ನಿಂತ್ಕೊಳಕ್ ಹಾಕಿಲ್ವಾ? ಅದ್ಯಾಕೆ ಕೇಳ್ಬಿಟ್ಟಂಗಾಡೋದು? ಇವನೊಬ್ಬ ಸಿಳ್ಳೆ ಕಥ, ಎಲ್ಲದಕ್ಕೂ ಬಂದ್ಬಿಡ್ತಾನೆ. ಇನ್ನ ಹುಡ್ಗನ್ ಮನೆಯವ್ರು ಬಂದಿಲ್ವಾ? ಆಗ್ಲೇ ಹೊರಟಿದೀವಿ ಅಂತ ಫೋನ್ ಮಾಡಿದ್ರು, ಇನ್ನೇನು ಬಂದ್ಬಿಡ್ತಾರೆ. ಜಗನು ನೆನ್ನೆ ಫೋನ್ ಮಾಡಿದ್ರು, ಏನು ಅಂತವ ಇಸ್ಯ ಮಾತಾಡಿಲ್ವೇ? ದೂರ್ಗೆ ಹೋಗವನಲ್ವಾ, ಸರಿಯಾಗಿ ಫೋನ್ ಸಿಕ್ತಿಲ್ಲ. ನಾನ್ ಮಾತಾಡ್ತೀನಿ ಬಿಡು ಪುಟ್ಟಕ್ಕ. ಪುಟ್ಟಕ್ಕ ಜಗನ್ ಬಗ್ಗೆ ಸ್ಯಾನೆ ಯೋಚನೆ ಮಾಡ್ತಾವಳೆ. ಇವನು ಆಗಕ್ಕಿಲ್ಲ ಬಿಡು ಅಂದ್ರು ನನ್ನ ಮಾತು ಕೇಳ್ತಿಲ್ಲ. ಆ ಹುಡುಗನಿಗೆ ಇಸ್ಯ ಗೊತ್ತಿಲ್ವೇನೋ, ಅದಕ್ಕೆ ಸುಮ್ಮನ ಹತ್ರ ಮಾತಾಡಕ್ಕೆ ಫೋನ್ ಮಾಡಿದ್ದ. ಮನಸ್ಸಲ್ಲಿ ಆಸೆ ಹುಡ್ಸಿ ಅವನಿಗೆ ಮೋಸ ಮಾಡೋದು ಒಳ್ಳೇದಲ್ಲ ಅಲ್ವೇ? ಅದಕ್ಕೆ. ಅಯ್ಯೋ ಪುಟ್ಟಕ್ಕ, ತಾಯಿಯಾಗಿ ನಾನೇ ಈ ಇಸಿಯನ್ನ ಸಮಾಧಾನವಾಗಿ ತಕೊಂಡಿದ್ದೀನಿ. ನನ್ನ ಮಗನು ಹಂಗೆ ತಕತಾನೆ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಅಲ್ಲ, ಆದಷ್ಟು ಬೇರೆ ಇಸ್ಯ ಅವನು ಮುಟ್ಸ್ಬಿಡೋದು ಒಳ್ಳೇದಲ್ವೇ? ಇದೆಲ್ಲ ಸಮಯ ನೋಡ್ಕೊಂಡು ಮಾತಾಡ್ಬೇಕು. ನೀನೇನು ಚಿಂತೆ ಮಾಡಬೇಡ. ಶುಭ ಕಾರ್ಯ ನಡೀತೈತೆ, ನೀನು ಅದ್ರ ಕಡೆ ಗಮನ ಕೊಡು. ಸುಮ ಎಲ್ಲವಳೆ? ರೂಮಲ್ಲಿ ರೆಡಿ ಆಗ್ತಿದ್ದಾಳೆ. ಸರಿ ರೀ, ನನ್ನ ಸೊಸೆನ ಮಾತಾಡ್ಸ್ಕೊಂಬತ್ತೀನಿ. ಅಯ್ಯೋ, ನನ್ನ ಬುದ್ಧಿಗಿಷ್ಟು ಯಾವಾಗಲೂ ಸೊಸೆ ಅಂದು ನನ್ನ ನಾಲ್ಗೆ ಮೇಲೆ ಅದೇ ಕೂತ್ಬಿಟ್ಟಿದೆ. ಸುಮ್ಮನೆ ಮಾತಾಡ್ಸ್ಕೊಂಬತ್ತೀನಿ.